ಶ್ರೀ ಗುರು ಬಸವಲಿಂಗಾಯ ನಮಃ. ನಿಜಕ್ಕೂ ಇಂದಿನ ದಿವಸ ಇಡೀ ನಮ್ಮ ಬೀದರ್ ಜಿಲ್ಲೆಗೆ ಅತ್ಯಂತ ದುಃಖದ ಸಂಕೇತ. ಕಾರಣ ಅಂತಂದರೆ ಹಿರಿಯರು ಗಾಂಧಿವಾದಿಗಳಾಗಿರ್ತಕ್ಕಂಥ ಮಾಣಿಕಪ್ಪ ಗಾದವ್ರು ಇಂದಿನ ದಿವಸ ನಮ್ಮನ್ನು ನಿಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಈಗ ಇಡೀ ಅವ್ರ ಮನೆ ತುಂಬ ಜನಸಾಗರ. ನಿಜಕ್ಕೂ ಇದು ಹುಟ್ಟು ಸಾವು ಎಲ್ಲರಿಗಿದ್ದಿದ್ದು, ಇದು ಯಾರಿಗೂ ಬಿಟ್ಟಿದ್ದಲ್ಲ. ಆದ್ರೆ ಈ ಜೀವನ ಅಂತಕ್ಕಂಥದ್ದು ಜನನ ಜೀವನ ಮರಣ ಅಂತಿರ್ತದೆ. ಈ ಜನನ ಮರಣ ಮಧ್ಯದಲ್ಲಿರೋದು ಜೀವನ. ಅಂಥ ಸಾರ್ಥಕ ಜೀವನವನ್ನು ಗಳಿಸಿದವರು ಮಾಣಿಕಪ್ಪ ಗಾದವ್ರು. ಅವರು ಎಲ್ಲ ಕ್ಷೇತ್ರದಲ್ಲಿ ಹುಮ್ನಾಬಾದ್ ಇವತ್ತು ಜನರ ಎಲ್ಲ ರೀತಿಯಿಂದ ಪ್ರಗತಿಗೆ ಇನ್ನೊಂದು ಶಕ್ತಿ ಏನಾದರೂ ಇದ್ದರೆ ಅದು ಮಾಣಿಕಪ್ಪ ಗಾದವ್ರ ದೊಡ್ಡ ಕೊಡುಗೆ. ಅದು ಶಿಕ್ಷಣ ಕ್ಷೇತ್ರದಿಂದ ಅಗಾಧ ಅವ್ರ ಸೇವೆ. ಇವತ್ತು ನಮ್ಮ ಜೊತೆ ಸಚಿನ್ ಸರ್ ಇದ್ದಾರೆ, ಅನೇಕರು ನಮ್ಮ ಜೊತೆ ಇದ್ದಾರೆ. ಅವರೆಲ್ಲ ಹೇಳ್ತಾ ಇದ್ರು, ಇವತ್ತು ನಾವು ಏನಾದರೂ ಇವತ್ತು ಒಂದು ಸ್ಥಾನದಾಗ ಇದ್ದೀವಿ ಅಂದ್ರೆ ಅಪ್ಪರೆ ಅದಕ್ಕೆಲ್ಲ ಗಾದವ್ರು ಕೊಟ್ಟಂಥ ಶಿಕ್ಷಣನೇ ಅದಕ್ಕೆ ಮೂಲ ಕಾರಣ ಅಂತಕ್ಕಂಥದ್ದು. ಅಂಥವರ ಒಂದು ಅವರ ಇಡೀ ಪರಿವಾರದಲ್ಲಿ ಅವ್ರಿಗೆ ದುಃಖ ತಡಿತಕ್ಕಂಥ ಶಕ್ತಿ ಕೊಡಲಿ ಅಂತಕ್ಕಂಥ ಮಾತನ್ನು ತಿಳಿಸಿ ನನ್ನ ಮಾತಿಗೆ ವಿರಾಮ ಮಾಡ್ತೀನಿ. ಶರಣು ಶರಣಾರ್ಥಿ. ಹಿರಿಯ ಮುತ್ಸದಿ, ನನ್ನ ದೃಷ್ಟಿಯಲ್ಲಿ ಒಳ್ಳೆಯ ರಾಜಕಾರಣಿ ಕೂಡ, ಶಿಕ್ಷಣ ಪ್ರೇಮಿಗಳು ಮತ್ತು ಉದ್ಯೋಗಪತಿಗಳಾಗಿ ಬಹಳ ಸಕ್ಸಸ್ಫುಲ್ ಜೀವನವನ್ನು ಮಾಡಿದ್ದಾರೆ. ಅವರ ಅಕಾಲಿಕ ಮರಣದಿಂದ ನಮ್ಮ ಈ ಭಾಗದ ಜನರಿಗೆ ಮತ್ತು ಶಿಕ್ಷಣ ಪ್ರೇಮಿಗಳಿಗೆ ಉದ್ಯೋಗ ಮಾಡ್ತಕ್ಕಂಥ ಆ ಒಂದು ಲೋಕಕ್ಕೆ ತುಂಬ ಹಾನಿಯಾಗಿದೆ. ಅಷ್ಟೇ ಅಲ್ಲದೆ ಈ ರಾಜ್ಯದಲ್ಲಿ ಒಬ್ಬ ಒಳ್ಳೆಯ ಮನುಷ್ಯ ನಾವು ಕಳ್ಕೊಂಡಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ. ನಾನು ವೈಯಕ್ತಿಕವಾಗಿ ಅವ್ರ ಜೊತೆ ಬಹಳ ಸಮೀಪದಿಂದ ನಾನು ನೋಡಿದಂಥ ವ್ಯಕ್ತಿ. ಅವರ ಉದ್ಯೋಗ ಮಾಡೋ ಸಮಯದಲ್ಲಿ ಮತ್ತು ರಾಜಕಾರಣ ಕೂಡ ಅವರು ಒಂದು ಸಲ ರಾಜಕಾರಣದಲ್ಲಿ MLA ಸ್ಪರ್ಧೆ ಮಾಡಿದ್ದಾರೆ ಆ ಸಮಯದಲ್ಲಿ. ಮತ್ತು ನಮಗೆ ರಾಜಕೀಯವಾಗಿ ಕೂಡ ಒಂದು ರೀತಿಯ ಗುರುಗಳು ನಮಗೆ ಯಾವ ರೀತಿ ರಾಜಕೀಯ ಮಾಡಬೇಕು ಅಂತಕ್ಕಂಥ ಕಲಿಸಿದಂಥವ್ರು. ನಾನು ಒಂದು ಸಲ ಅವ್ರ ಹತ್ತಿರ ಹೋದಾಗ ನಮಗೆಲ್ಲ ಒಳ್ಳೆಯ ಮಾತುಗಳು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಮಾಣಿಕಪ್ಪ ಗಾದವ್ರ ಬಗ್ಗೆ ನಾವು ವೈಯಕ್ತಿಕವಾಗಿ ಒಂದು ನಷ್ಟ ಆಗಿದೆ, ಇಡೀ ಸಮಾಜಕ್ಕೆ ಒಂದು ಭರಿಸಲಾದಂಥ ನಷ್ಟ ಆಗಿದೆ. ಅವ್ರ ಬಗ್ಗೆ ಭಾಳ ಹೇಳಬೇಕಾದಂಥ ವಿಷಯ ಇದೆ. ಬಟ್ ಒಬ್ಬ ಒಳ್ಳೆಯ ವ್ಯಕ್ತಿ ಬಸ್ ನಮ್ಮಲ್ಲಿಂದ ಅಗಲಿದ್ದಾರೆ, ಭಾಳ ದುಃಖ ಆಗಿದೆ. ಅದಕ್ಕೆ ಈ ಭಾಗದ ನಮ್ಮ ಜನರಿಗಾಗಲಿ, ನಮ್ಮ ಮನೆಯವರಿಗಾಗಲಿ ಮತ್ತು ಈ ನಮ್ಮ ಸಮೀಪದಲ್ಲಿದ್ದಂಥ ಜನಗಳಿಗೆ ಕೂಡ ಒಂದು ಈ ದುಃಖ ಭರಿಸ್ತಕ್ಕಂಥ ಶಕ್ತಿಯ ದೇವರು ಕೂಡಲಿ ಮತ್ತು ಮನೆಯವರಿಗೆ ಕೂಡ ಆ ಒಂದು ದುಃಖ ಸಹಿಸ್ಕೊಳ್ತಕ್ಕಂಥ ಒಂದು ಸಮಾಧಾನ ದೇವರು ಮಾಡ್ಬೇಕಂತಕ್ಕಂಥ ನಾನು ಪ್ರಾರ್ಥಿಸ್ತೇನೆ. ನನ್ನ ಜೊತೆ ನಿಕಟವಾಗಿ ಭಾಳ ಸಂಬಂಧ ಇತ್ತು. ನನಗೆ ಹೇಳ್ತಿರೋದು, ನಾನು ನೌಕರಿ ಕೇಳೋಕೆ ಅವ್ರ ಹತ್ರ ಹೋಗಿದ್ದು. ನಾನು MA ಪಾಸ್ ಆದಮೇಲೆ ಅವ್ರಿಗೆ ಒಂದು ನೌಕರಿ ಕೊಡೋ ಯಾಕಂದರೆ ರೆಸಿಡೆಂಟ್ ಕೂರ್ಸ್ತಾರೆ. ಅವಾಗ ಸರ್ಕಾರ ಮಂತ್ರಿ ಇದ್ದರು, ಇವರು ಅಪೆಕ್ಸ್ ಬ್ಯಾಂಕ್ ಡೈರೆಕ್ಟರ್ ಇದ್ದರು. ಒಂದು ಕ್ಲರ್ಕ್ ನೌಕರಿ ಕೇಳಕ್ಕೆ ಹೋಗಿದ್ದು ನಾವು ಸರ್. ಒಂದು ವೇಳೆ ನೌಕರಿ ಕೊಡ್ತಾರೆ ನಾನು ಶಾಸಕನ ಆಗ್ತಿದ್ದಿಲ್ಲ. ಅವ್ರು ನೌಕರಿ ಕೊಡಲಿಕ್ಕೆ ನಾನು ಶಾಸಕ ಆಗಿದ್ದೇನೋ ಅಂತ ನನಗೊಂಥರ ಅವರು ಸರ್ಕಾರ ಸಮಾರಂಭದಲ್ಲಿ ಹೇಳಿದ್ರು. ನಾನು ಸುಭಾಷ್ ನೀನು ನೌಕರಿ ಕೊಡ್ತೀನಿ, ಕ್ಲರ್ಕ್ ಇರ್ತೀನಿ, ಇವತ್ತು ನೀನು ಶಾಸಕ ಆಗಿಲ್ಲಪ್ಪ, ನಾನು ಕೃಪೆಯಿಲ್ಲ ಅಂತಂದ್ರೆ ನಾವು ಒಪ್ಕೊಳ್ಳೋ ಮಾತೆ. ಹೀಗಾಗಿ ಗಾದವ್ರ ಬಗ್ಗೆ ನಾನು ಬಹಳ ಸಮೀಪದಿಂದ ಮತ್ತು ಅತಿ ನಮ್ಮ ನಿಕಟ ಸಂಪರ್ಕ ಹೊಂದಿದಂಥವ್ರು, ಭಾಳ ಒಳ್ಳೆಯ ವ್ಯಕ್ತಿ. ಮತ್ತು ಯಾರ ಬಗ್ಗೆನೂ ಕೂಡ ಒಂದು ಶತ್ರುತ್ವ ಭಾವನೆ ಇದ್ದಿಲ್ಲ. ಹೀಗಾಗಿ ಗಾದವರು ಎಲ್ಲರಿಗೆ ಅಚ್ಚುಮೆಚ್ಚಿನವರಾದರು ಮತ್ತು ಭಾಳ ದೊಡ್ಡ ರಾಜಕಾರಣಿ. ಮುಂದೊಂದು ಅವಕಾಶ ಸಿಕ್ಕರೆ ಭಾಳ ದೊಡ್ಡ ರಾಜಕಾರಣಿ ಆಗಿ ನಮ್ಮ ದೇಶಕ್ಕೆ ಸೇವೆ ಮಾಡ್ತಕ್ಕಂಥ, ರಾಜ್ಯ ಸೇವೆ ಮಾಡ್ತಕ್ಕಂಥ ಅವಕಾಶ ಇರ್ತವ್ರಿಗೆ. ಅದ್ರ ಮುಂದೆ ಅವರು ಆ ಚುನಾವಣೆ ಮುಗಿಸಿ ಕೊನೆಗೆ ಮತ್ತೆ ಪುನಃ ಅವರ ಉದ್ಯೋಗದಲ್ಲಿ ತಲ್ಲೀನರಾದರು, ಶಿಕ್ಷಣದಲ್ಲಿ ತಲ್ಲೀನರಾಗಿ ಶಿಕ್ಷಣ ಪ್ರೇಮಿಗಳಾಗಿ ಅವ್ರ ಜೀವನ ನಡೆಸ್ಕೊಂಡು ಬಂದರು. ಭಾಳ ಆದರ್ಶ ಜೀವನ. ಅದಕ್ಕಾಗಿ ಅವ್ರ ಪ್ರಭಾವ ನಮ್ಮ ಮೇಲೆ ಭಾಳ ಇದೆ. ಅದಕ್ಕೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ಪಟ್ಟಣದ ಅನರ್ಘ್ಯ ರತ್ನ, ಶಿಕ್ಷಣ ರತ್ನ, ಶತಾಯುಷಿ ಮಾಣಿಕಪ್ಪ ಗಾದಾರ್ ಅವರನ್ನು ನಾವು ಇಂದು ಕಳ್ಕೊಂಡು ಅತ್ಯಂತ ದುಃಖತೃಪ್ತರಾಗಿದ್ದೀವಿ. ಮಾಣಿಕಪ್ಪ ಗಾದಾರ್ ಅವರು ಮತ್ತು ವಿರೂಪಾಕ್ಷಪ್ಪ ಅಗಡಿಯವರು ಒಂದೇ ನಾಣ್ಯದ ಎರಡು ಮುಖಗಳಂತೆ.
ಶಿಕ್ಷಣ ಕ್ಷೇತ್ರದಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ ನಿಸ್ವಾರ್ಥವಾಗಿ ಅನೇಕ ಸಮೂಹಕ್ಕೆ, ಎಲ್ಲ ಸಮುದಾಯಕ್ಕೆ ಅವರದೇ ಆದ ಒಂದು ವಿಶಿಷ್ಟ ಕೊಡುಗೆ, ಶೈಕ್ಷಣಿಕ ಕ್ಷೇತ್ರದಲ್ಲಿ ಅವರ ಶಾಲೆಯಲ್ಲಿ ಕಲಿತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಇಂದು ಒಂದು ದೊಡ್ಡ ಹುದ್ದೆಯಲ್ಲಿದ್ದು ಅವರ ಆಶೀರ್ವಾದವೇ ಇದಕ್ಕೆ ಮೂಲ ಕಾರಣ. ಇಂದು ಮಾಣಿಕಪ್ಪ ಗಾದಾರ್ ಅವರ ಸುಪುತ್ರರಾದ ರಮೇಶ್ ಗಾದಾರ್ ಅವರಿಗೆ ಒಂದು ದೇವರು ಶಕ್ತಿ ಕೊಡಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂಥೇಳಿ ನಮ್ಮ ಹುಮ್ನಾಬಾದ್ IMA ಸಂಘಟನೆ ವತಿಯಿಂದ ಮತ್ತು ನಮ್ಮ ವೈದ್ಯರ ಸಂಘಟನೆಯಿಂದ ನಾವು ಡಾಕ್ಟರ್ ಶಶಿಧರ್ ಮತ್ತು ಶಶಿಕಾಂತ್, ಡಾಕ್ಟರ್ ಸಾಲಿಮಠ್ ಸರ್ ಮತ್ತು ಡಾಕ್ಟರ್ ಚಿದ್ರಿ ಸರ್ ಅಂತ ನಾವು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೋರಿಕೊಳ್ಳುತ್ತೇವೆ. ಹುಮ್ನಾಬಾದಿನ ಅತ್ಯಂತ ಹಿರಿಯ ಮುತ್ಸದ್ದಿಗಳು ನಮ್ಮ ತಂದೆಯವರ ಜೊತೆಯಲ್ಲಿ ಇಡೀ ಜೀವನ ಪರ್ಯಂತ ಏನಪ್ಪ ಅಂದ್ರೆ ಅವರು ಹೆಗಲಿಗೆ ಹೆಗಲು ಕೊಟ್ಟು ಕೆಲಸ ಮಾಡಿದವರು. ಶಿಕ್ಷಣ ಪ್ರೇಮಿಗಳೆಲ್ಲ ಶಿಕ್ಷಣಕ್ಕೆ ಉನ್ನತಿ ಮಾಡಿದಂಥ ಏಕೈಕ ವ್ಯಕ್ತಿತ್ವ ಹೊಂದಿದಂಥ ಸನ್ಮಾನ್ಯ ಶ್ರೀ ಮಾಣಿಕಪ್ಪ ಗಾದಾರ್ ಇವತ್ತೇನು ನಿಧನ ಆಗಿದ್ದಾರ. ಹುಮ್ನಾಬಾದಿನ ಒಂದು ದೊಡ್ಡ ಆಸ್ತಿ ನಾವು ಕಳ್ಕೊಂಡಿದ್ದೇವೆ. ಅವರನ್ನು ಕಳ್ಕೊಂಡು ಹುಮ್ನಾಬಾದಿಗೆ ಏನಪ್ಪ ಅಂತಂದ್ರೆ ಪ್ರತಿಯೊಬ್ಬ ಮನೆಯಲ್ಲಿಂದ ಅವ್ರಿಗೆ ಏನಪ್ಪ ಅಂದ್ರೆ ಸಂಪರ್ಕ ಇತ್ತು. ಅಂತ ಘನ ವ್ಯಕ್ತಿತ್ವ ಏನಪ್ಪ ಅಂದ್ರೆ ಹಿರಿ ಜೀವನ ನಾವು ಕಳ್ಕೊಂಡು ಇವತ್ತು ಹುಮ್ನಾಬಾದ್ ಮಹಾಜನತೆ ಎಲ್ಲರೂ ತಬ್ಬಲಿ ಆಗಿದ್ದಾರೆ ಅಂದ್ರೆ ತಪ್ಪಾಗಲಾರ್ದು. ಅವ್ರಿಗೆ ದೇವರೇನಪ್ಪ ಅಂದ್ರೆ ಆತ್ಮಕ್ಕೆ ಶಾಂತಿ ಕೊಟ್ಟು ಅವ್ರ ಕುಟುಂಬದವರಿಗೆ ಏನಪ್ಪ ಅಂದ್ರೆ ಈ ದುಃಖ ತಾಳ್ಕೊಂಬಂಥ ಶಕ್ತಿ ಕೊಡಲಿ ಅಂತ ಹೇಳಿ ಪರಮಾತ್ಮನಲ್ಲಿ ಪ್ರಾರ್ಥಿಸುತ್ತೇನೆ. ಜೀವನವನ್ನು, ಸಾರ್ಥಕ ಜೀವನವನ್ನು ಬದುಕಿ ಇವತ್ತು ನಮ್ಮ ನಗಲಿದ್ದಾರೆ, ದೇವನಲ್ಲಿ ಒಂದಾಗಿದ್ದಾರೆ. ಅವರು ಕೇವಲ ತಮಗಾಗಿ ಬದುಕದೆ ಸಮಾಜಕ್ಕಾಗಿ ಬದುಕಿದಂಥ ಮಹಾನ್ ಶ್ರೇಷ್ಠ ಆತ್ಮ. ಸದ್ಗುರು ನಾಗಭೂಷಣ ಶಿವಯೋಗಿಗಳ ಶಿಷ್ಯರಾಗಿ ಅವರ ಯೋಗವನ್ನು ಮಾಡ್ತಾ ಆಧ್ಯಾತ್ಮ ಸಾಧನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಅವರು ಅಂತರಂಗದಲ್ಲಿ ಎಷ್ಟು ಸಾಧನೆಯನ್ನು ಮಾಡಿ ದೊಡ್ಡ ಮನುಷ್ಯರಾಗಿದ್ದರು, ಹಾಗೆ ಹೊರಗಡೆ ಸಮಾಜದಲ್ಲಿಯೂ ಕೂಡ ಸಮಾಜ ಸೇವೆಗೆ ಎಂದು ಶೈಕ್ಷಣಿಕ ಕ್ರಾಂತಿಯನ್ನು ಮಾಡಿ ನಮ್ಮ ಭಾಗದಲ್ಲಿ ಒಳ್ಳೆಯ ಮೌಲಿಕ ಶಿಕ್ಷಣವನ್ನು ಕೊಟ್ಟಂಥ ಅವರು ಶಿಕ್ಷಣ ತಜ್ಞರು, ಶಿಕ್ಷಣ ಪ್ರೇಮಿಗಳು ಕೂಡ ಹೌದು. ಅವರಿಂದ ಸಮಾಜ ಸಾಕಷ್ಟು ಉಪಕೃತವಾಗಿದೆ. ಮನುಷ್ಯ ಇರುವಷ್ಟು ಕಾಲ ಆತ್ಮೋದ್ಧಾರ, ಜಗದೋದ್ಧಾರವನ್ನು ಮಾಡ್ತಾ ಬದುಕಬೇಕು ಅಂತ ಹೇಳ್ತಾರೆ. ಹಾಗೆ ಬದುಕಿದವರು ನಮ್ಮ ಮಾಣಿಕಪ್ಪ ಗಾದಾರ್ ಅವರು ಇವತ್ತು ಬ್ರಹ್ಮೈಕ್ಯರಾಗಿದ್ದಾರೆ. ಅವರ ಅಗಲಿಕೆಯ ನೋವನ್ನು ಸಹಿಸ್ತಕ್ಕಂಥ ಶಕ್ತಿಯನ್ನು ಸದ್ಗುರುನಾಥ ಭಗವಂತ ಅವರ ಬಂಧು ಬಾಂಧವರಿಗೆ ಕೊಟ್ಟು ಕಾಪಾಡಲಿ ಅಂತ ಹೇಳಿ ಹಾರೈಸಿ ಎರಡು ಮಾತು ಮುಗಿಸ್ತಾ ಇದ್ದಾರೆ. ಫ್ಲಾಟ್ ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.